ರೈತರ ಬಗ್ಗೆ ಸಚಿವ ಶಿವಾನಂದ ಪಾಟೀಲ್ ಉಡಾಫೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದರ ಬಗ್ಗೆ ಆರ್ ಅಶೋಕ್ ಪ್ರತಿಪಕ್ಷ ನಾಯಕ ಟೀಕೆಯನ್ನು ವ್ಯಕ್ತಪಡಿಸಿದ್ದಾರೆ. ರೈತರ ಬಗ್ಗೆ ಉಡಾಫೆ ಹೇಳಿಕೆ ಕೊಟ್ಟಿದ್ದಾರೆ ಶಿವಾನಂದ ಪಾಟೀಲ್ ಅವರು ಅಂತ ಅವರ ಹೇಳಿಕೆಗೆ ಉತ್ತರವನ್ನ ಕೊಟ್ಟಿದ್ದಾರೆ ಅಶೋಕ್ ಅವರು. ರೈತರ ಬಗ್ಗೆ ಸಚಿವ ಶಿವಾನಂದ ಅವರ ಪಾಟೀಲ್ ಅವರ ಹೇಳಿಕೆ ಏನಿದೆ ಅದು ಸಲ್ಲತಕ್ಕಂಥದ್ದಲ್ಲ, ಯಾರು ಕೂಡ ಇದನ್ನ ಮೆಚ್ಚುವಂತಹ ಮಾತಲ್ಲ. ಬಟ್ ಈಗ ಪ್ರಶ್ನೆ ಕಾಂಗ್ರೆಸ್ ಇದನ್ನು ಹೆಂಗೆ ಸಮರ್ಥಿಸ್ಕೊಳ್ಳುತ್ತೆ ಅನ್ನುವಂಥದ್ದೇ ಪ್ರಶ್ನೆ. ಈಗಾಗ ಆಲ್ರೆಡಿ ವಿರೋಧ ಪಕ್ಷದ ನಾಯಕರೆಲ್ಲರೂ ಕೂಡ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ. ಹಣ ಕೊಡಕ್ಕೆ ಯೋಗ್ಯತೆ ಇಲ್ಲದಂಥ ಸರ್ಕಾರ ರೈತನ ಒಂಥರ ಹವೇಳನ ಮಾಡ್ತಕ್ಕಂಥದ್ದು ಇದು ಮೊದಲನೇ ಬಾರಿ ಅಲ್ಲ. ಶಿವಾನಂದ ಪಾಟೀಲ್ ಅವರು ಹಿಂದೆನೂ ಕೂಡ ರೈತರ ಆತ್ಮಹತ್ಯೆ ಮಾಡಿದಾಗ ಮೊದಲು 1 ಲಕ್ಷ ಕೊಡ್ತಾ ಇದ್ರು, ಈಗ ಅದನ್ನು 5 ಲಕ್ಷ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ರೈತರ ಆತ್ಮಹತ್ಯೆ ಮಾಡಿಕೊಡೋ ಅನ್ನೋ ದಾಟಿಯಲ್ಲಿ ಮಾತಾಡಿದ್ರು. ಅದಕ್ಕೆ ಯಾರು ಮುಖ್ಯಮಂತ್ರಿಗಳು ನಿಜವಾಗೂ ಗೌರವ ಇದ್ದಿದ್ದಾರೆ ರೈತರ ಬಗ್ಗೆ, ಅವತ್ತೇ ಕ್ರಮ ತೆಗೆದುಕೊಳ್ಬೇಕಾಯಿತು. ಈ ಮುಖ್ಯಮಂತ್ರಿಗೆ ಏನೂ ಇಲ್ಲ, ಒಂಥರ ಎಲ್ಲೋ ಬರೋದು, ಸಂತೆ ಭಾಷಣ ಮಾಡೋದು, ಹೋಗೋದು. ಏನು ಸಿದ್ದರಾಮಯ್ಯ ನನಗನ್ಸ್ತೈತೆ ಎಲ್ಲೋ ಮರವಿನ ಕಾಯಿಲೆ ಇರಬೇಕು ಅವ್ರಿಗೆ ಅಂತ ಅನಿಸುತ್ತೆ. ಈಗ ಶಿವಾನಂದ ಪಾಟೀಲ್ ಮತ್ತೆ ಅದೇ ಚಾಳಿಯನ್ನು ಮುಂದುವರಿಸಿದ್ದಾರೆ. ಕೃಷ್ಣಾ ನದಿ ನೀರು ಫ್ರೀಯಾಗಿ ಸಿಗುತ್ತೆ, ಕರೆಂಟ್ ಫ್ರೀಯಾಗಿ ಸಿಗುತ್ತೆ, ವಿದ್ಯುತ್ ಫ್ರೀಯಾಗಿ ಸಿಗುತ್ತೆ, ಬರಗಾಲ ಬರಲಿ ದುಡ್ಡು ಬರ್ತೈತೆ ಅಂತ ಕಾಯ್ತಾರೆ ಅಂತ ಹೇಳೋದು. ಇಂಥ ರೈತರ ಬಗ್ಗೆ ಈ ಥರದ ಕೆಟ್ಟ ಪದಗಳನ್ನು, ಹೀನಾಯ ಪದಗಳನ್ನು ಬಳಸುವಂಥದ್ದು ಇಡೀ ರೈತ ಸಮುದಾಯಕ್ಕೆ ಮಾಡಿದಂಥ ದ್ರೋಹ ಇದು. ಇದನ್ನು ನಾನು ಖಂಡಿಸ್ತೀನಿ. ಇಂಥ ಸಚಿವರನ್ನು ಕ್ಯಾಬಿನೆಟ್ಟಲ್ಲಿ ಇಟ್ಕೊಳೋ ಅಂಥದ್ದೇ ದೊಡ್ಡ ಅಪರಾಧ. ಅವ್ರನ್ನ ಕೂಡಲೇ ರಾಜೀನಾಮೆ ತಗೊಬೇಕು ಅಂತ ಮುಖ್ಯಮಂತ್ರಿಗೆ ಆಹಾರ ಮಾಡ್ತೀನಿ. ನಮ್ಮದು ರೈತಪರ ಸರ್ಕಾರ ಅಂತ ಹೇಳೋದು ಸುಮ್ಮನೆ ಬೋಗಸ್ ಅಂತ ಅಂತಾರೆ. ಇವ್ರು ರೈತಪರ ಸರ್ಕಾರನೇ ಅಲ್ಲ ರೀ. ರೈತರ ಪರ ಸರ್ಕಾರ ಆಗಿದ್ದರೆ ಇಷ್ಟೊತ್ತಿಗೆ ಅವ್ರಿಗೆ ರೈತರ ಸಾಲ ಮನ್ನಾ ಮಾಡಬೇಕಾಯಿತು. ನಮ್ಮ ಸರ್ಕಾರ ಇದ್ದಾಗ ನಾವು NDRF ರೂಲ್ಸ್ ಏನಿದೆ 13,000 ಇದ್ದರೆ ರೂಲ್ಸ್ ಪ್ರಕಾರ ಕೊಡಬೇಕು ಹೆಕ್ಟೇರ್ಗೆ ಅಂದರೆ ನಾವು ಅದನ್ನು 23,000ಕ್ಕೆ ಕೊಟ್ಟಿದ್ದೀರಿ. ನಾವು ಪರಿಹಾರ ಜಾಸ್ತಿ ಡಬಲ್ ಮಾಡಿದ್ದೀರಿ. ಮನೆ ಬಿದ್ದೋದ್ರೂ ಕೂಡ 95,000 ಇರೋದನ್ನ 5 ಲಕ್ಷ ಮಾಡಿದ್ದೀರಿ. ನಾವು ರೈತರಿಗೆ ಸ್ಪಂದನೆ ಮಾಡಿದ್ದೀರಿ. ಈ ಸರ್ಕಾರ ರೈತರನ್ನ ನೋಡೋ ದೃಷ್ಟಿನೇ ಸರಿ ಇಲ್ಲ. ಇವರ ರೈತರನ್ನ ಕಾಮಾಲೆ ಕಣ್ಣಿಂದ ನೋಡ್ತಾ ಇದ್ದಾರೆ ಇವರು. ಈಗ ರೈತ ಅಂದರೆ ರಾತ್ರೋರಾತ್ರಿ ರೈತ ಆಗುವಂಥದ್ದಲ್ಲ ಸರ್, ಅದು ಬದುಕಿನ ತಪಸ್ಸು. ಯಾಕೆಂದರೆ ಬೆಳಿಬೇಕಾದ್ರೂ ಕೂಡ ಅವರು ವರ್ಷಾಂಗಟ್ಟಲೆ ಕಷ್ಟಪಡುವಂಥದ್ದು. ಸೊ ಈ ರೀತಿ ರೈತರ ಇಂಥ ಹಗುರವಾದ ಹೇಳಿಕೆಗಳು. ನಾನು ಚಿತ್ರದುರ್ಗಕ್ಕೆ ಹೋಗಿದ್ದಾಗ ರೈತ ಮಹಿಳೆ ಒಬ್ಬಳು ಹೇಳಿದ್ರು, ನೋಡಿ ಕಡಲೆಕಾಯಿ ಬೆಳೀತಾ ಇದ್ದೀನಿ, ನನಗೆ ಹಾಕಿದ್ದು ದುಡ್ಡು ಬರಲ್ಲ, ಅದರಲ್ಲಿ ಮೇವು ಬೆಳೆಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಬೆಳೀತಾ ಇದ್ದೀನಿ ಎಂದು. ಅಷ್ಟಿದ್ರೂ ಕಷ್ಟ ಯಾಕಮ್ಮ ಅಂದ್ರೆ, ಅಮ್ಮ ಇದು ನನ್ನ ತಾಯಿ, ಭೂಮಿ ತಾಯಿ, ನನ್ನ ತಾಯಿ, ಇದು ಲಕ್ಷ್ಮಿ ಇದ್ದಂಗೆ ನನ್ನ ಮನೆಗೆ. ನಮ್ಮ ತಂದೆ, ನಮ್ಮ ತಾತ ಎಲ್ಲ ಇದನ್ನು ಉಳುಮೆ ಮಾಡ್ಕೊಂಬಂದಿದ್ದೀರಿ, ನಮಗೆ ದೇವ್ರು ಇದನ್ನು ನಾನು ಬಿಡಲ್ಲ ಅಂದರು. ಅಂದ್ರೆ ಲಾಸ್ ಆದರೂ ಕೂಡ ನಾನು ಈ ಉದ್ಯೋಗನ ಬಿಡಲ್ಲ, ವ್ಯವಸಾಯನ ಅಂತ ಹೇಳ್ತಾರೆ. ಈ ಥರದ ಮಂತ್ರಿಗಳು ಈ ಥರ ಅವೇಳನ ಮಾಡಿದ್ರೆ ಏನು ರೈತರಿಗೆ ಏನು ಮೆಸೇಜ್ ಕೊಡ್ತಾ ಇದ್ದಾರೆ? ರೈತರಿಗೆ ಒಂದು ರೀತಿ ದ್ರೋಹ ಬಗೆತಾ ಇರುವಂಥ ಕೆಟ್ಟ ಸರ್ಕಾರ ಈ ಕಾಂಗ್ರೆಸ್ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ. ನಾಯಕ ಅಶೋಕ್ ಅವರು ಶಿವಾನಂದ ಪಾಟೀಲ್ ಅವರ ಮಾತಿಗೆ ರಿಯಾಕ್ಟ್ ಮಾಡಿರುವಂಥದ್ದು. ಬಟ್ ನಿಜಕ್ಕೂ ಮಿನಿಸ್ಟರ್ ಶೇಮ್ ಆನ್ ಯು ಅಂತ ಹೇಳಬೇಕು. ವಾಪಸ್ ಈ ಮಾತನ್ನ ತಗೊಂಡ್ರೆ ಬಹಳ ಸೂಕ್ತ. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ವಿರೋಧ ಪಕ್ಷದವರು ಮಾತ್ರ ಅಲ್ಲ, ರೈತರು ಕೂಡ ಪ್ರಶ್ನೆ ಮಾಡ್ತಾರೆ. ಏನು ಉತ್ತರ ಕೊಡ್ತೀರಾ ಕೊಡಿ.